ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ನೈಸರ್ಗಿಕ ವಿಭೂತಿ ಗಟ್ಟಿ. ಹೌದು, ಸಾವಯವ ಕೃಷಿಯಲ್ಲಿ ಶ್ರೇಷ್ಠ ಕೃಷಿಕ ಅಂತಲೇ ಬಿರುದು ತಗೊಂಡಿರುವಂತಹ ಸನ್ಮಾನ್ಯ ಶ್ರೀ ಪ್ರಭು ಸ್ವಾಮಿ ಅವರು ಸಾವಯವ ಕೃಷಿ ಜೊತೆಗೆ ಹಸುವಿನ ಸಗಣಿಯಿಂದ ಒಂದು ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ. ಅದುವೇ ವಿಭೂತಿ ಗಟ್ಟಿ. ನೈಸರ್ಗಿಕವಾಗಿ ದೊರೆಯುವಂತಹ ಸಂಪನ್ಮೂಲಗಳಿಂದಲೇ ವಿಭೂತಿ ಗಟ್ಟಿಯನ್ನು ಇವರು ಹೇಗೆ ತಯಾರಿಸುತ್ತಾರೆ ಇವತ್ತಿನ ಮಾಹಿತಿಯಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಇನ್ನೇಕೆ ತಡ, ಬನ್ನಿ ಪ್ರಭು ಸ್ವಾಮಿ ಅವರ ಮನೆಗೆ ಹೋಗಿ ವಿಭೂತಿ ಗಟ್ಟಿ ತಯಾರಿಸುವ ಬಗೆಯನ್ನು ನೋಡಿಕೊಂಡು ಬರೋಣ. ಪ್ರಭು ಸ್ವಾಮಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಆರಾಮ್ ಸರ್. ಶೋಧ ಚಾನಲ್ನಲ್ಲಿ ನಾವು ಈಗಾಗಲೇ ನಿಮ್ಮ ಎರೆಹುಳ ಗೊಬ್ಬರ, ಜೀವಾಮೃತ ಮತ್ತು ಗೋ ಕುರ್ಪಾಮೃತ ಅದನ್ನು ತೋರಿಸಿದ್ದೀರಿ. ಮತ್ತು ಇವಾಗ ಅದರಲ್ಲಿ ಮೌಲ್ಯವರ್ಧಕಗಳನ್ನು ಮಾಡ್ತಾ ಇದ್ರಲ್ಲ, ಪ್ರಮುಖವಾಗಿರೋಂಥದ್ದು ನೀವು ಮಾಡಿರೋದು ವಿಭೂತಿ ಗಟ್ಟಿಗಳು. ಹೌದು ಸರ್. ಭಸ್ಮ ನಿಮ್ಮ ಹಣೆನೇ ಹೇಳುತ್ತೆ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ. ಅದ್ರದ್ದು ವಿಶೇಷತೆಗಳೇನು ಮತ್ತು ಅದನ್ನು ಉತ್ಪಾದನೆ ಹೆಂಗೆ ಮಾಡ್ತೀರಾ ಅಂತ ನಮ್ಮ ವೀಕ್ಷಕರಿಗೆ, ಶೋಧ ಚಾನಲ್ನ ನೋಡ್ತಾ ಇರೋರಿಗೆ ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ಈ ಮುಖಾಂತರ ನಿಮ್ಮಲ್ಲಿ ಕೇಳ್ತೀನಿ. ಬನ್ನಿ ಸರ್, ನಾನು ಸಗಣಿಯಿಂದ ಭಸ್ಮ ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಇವು ನಮ್ಮ ನಾಟಿ ಹಸುಗಳು, ಇವು ಮಲೆನಾಡು ಗಿಡ್ಡ ಹಸು, ಒಳಗಡೆನೂ ಇವೆ ಸರ್ ಹಸುಗಳು. ಈ ಹಸುವಿನಿಂದ ಬರುವಂಥ ಸಗಣಿನ ನಾವು ಈ ಥರ ನೋಡಿ, ಈ ಸಗಣಿನ ನಾವು ಕಲೆಕ್ಟ್ ಮಾಡ್ಕೊತೀವಿ. ಈ ಸಗಣಿನ ಕಲೆಕ್ಟ್ ಮಾಡ್ಕೊಂಡು ನಾವು ಅದನ್ನು ಬಿಸಿಲಲ್ಲಿ ಇಟ್ಟು ಡ್ರೈ ಮಾಡ್ತೀವಿ. ಅದನ್ನು ಆ ಡ್ರೈ ಆದ ಸಗಣಿನ ನಾವು ಈ ರೀತಿ ಬೇಯಿಸ್ತೀವಿ ನೋಡಿ. ಇದು 24 ಗಂಟೆ ಬೇದು ಇದು ಬೂದಿ ಆಯ್ತದೆ. ಆ ಥರ ಬೆಂದು ಬೂದಿಯಾದ ಭಸ್ಮನ ನಾವು ತಗೊಂಬತ್ತೀವಿ. ಅದನ್ನು ತಂದು ನೋಡಿ, ಈ ಥರ ಆಯ್ತದೆ. ಅದು ಈ ಥರ ಆದ ಭಸ್ಮನ ನಾವು ಅಲ್ಲಿ 3 ದೊಡ್ಡ ಚೀಲ ಸಗಣಿನ ನಾವು ಹಾಕಿದ್ರೆ ಇಷ್ಟು ನಮಗೆ ಭಸ್ಮ ಸಿಗುತ್ತೆ. ಈ ಭಸ್ಮನ ಈ ಥರ ಇದರಲ್ಲಿ ಹಾಕಿ ಜರಡಿ ಆಡ್ಕೋಬೇಕು. ಈ ಥರ ಇದರಲ್ಲಿ ಹಾಕಿ ಜರಡಿ ಆಡ್ತೀವಿ ನೋಡಿ. ಜರಡಿ ಆಡಿದಾಗ ಈ ಥರ ಇದು ಪೌಡ್ರು ರೆಡಿ ಆಯ್ತದೆ. ಈ ಪೌಡ್ರು ರೆಡಿ ಆದನ್ನು ಇದಕ್ಕೆ ನಾವು ನೀರು ತುಂಬಿಸ್ತೀವಿ. ಇದಕ್ಕೆ 3 ದಿನ ಇದನ್ನು ನೀರಲ್ಲಿ ಕಲಸಿ ಸೋದಿಸ್ತೀವಿ. ಸೋದಿಸಿ ಅಡಿಲಿ ಬಂದ ತಕ್ಕ ಗಸಿನ ಈ ರೀತಿ ಗೋಣಿ ಚೀಲ ಮೇಲೆ ಇಡ್ತೀವಿ. ಅವನ್ನು ಆ ಗೋಣಿ ಚೀಲ ಮೇಲೆ ಇಟ್ಟು 2 ದಿನ ಅದು ಗೋಣಿ ಚೀಲ ತೆಗೆದು ಅದು ಡ್ರೈ ಆಯ್ತದೆ ಸರ್. ಅಲ್ಲಿಂದ ಚೀಲದ ಹಾಕಿ ಅಲ್ಲಿ ಆರಿದ ತಕ್ಷಣ ಈ ರೀತಿ ಇದನ್ನು ಬಡ್ಕೋಬೇಕು. ಇದನ್ನು ಇದೇ ಇದರಲ್ಲಿ ಬಡಿಬೇಕು. ಇದಕ್ಕೆ ಯಾವುದೇ ಹಚ್ಚಿಲ್ಲ. ಇದೇ ಥರ ಇದನ್ನು ಬಡಿಬೇಕು ನೋಡಿ. ಇದು ನಿಲ್ತಾ ಇಲ್ಲ. ಈ ಥರ ಬಡ್ದು ನಾನು 4 ಸರ್ ಬಡಿಬೇಕು. ಇದನ್ನು ಆರ್ದ ತಕ್ಷಣ ಆರ್ದಂಗೆ ಇದನ್ನು 4 ಸರ್ ಬಡಿದು ಆಮೇಲೆ ಅದನ್ನು ಒಂದು ಆಕಾರ, ಈ ರೀತಿ ಆಕಾರ ಬರುತ್ತೆ ನೋಡಿ. ಈ ರೀತಿ ಆಕಾರ ಬಂದದ್ದನ್ನು ಆಮೇಲೆ ಅದು ನೆರಳಿ ಒಣಗಿ ಇದನ್ನು ಬಿಸಿಲಿಟ್ಟು ಒಣಗಿಸ್ತೀವಿ. ಬಿಸಿಲಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ಪುನಃ ಇದನ್ನು ಅದೇ ಬೆರಣಿ ಒಳಗೆ ಹಾಕಿ ಸುಡ್ತೀವಿ ನೋಡಿ. ಈ ಥರ ಇದನ್ನು ಸುಡ್ತೀವಿ. ಸುಟ್ಟಾಗ ಅದು ಪ್ಯೂರ್ ಭಸ್ಮ ರೆಡಿ ಆಯ್ತದೆ. ಇದು ಅದನ್ನು ನಾವು ಪ್ಯಾಕ್ ಮಾಡಿ ಮಾರಾಟಕ್ಕೆ ರೆಡಿ ಮಾಡ್ತೀವಿ. ಈ ಥರ 2 ಸೈಜು ನೋಡಿ. ಇದೊಂದು ದೊಡ್ಡ ಸೈಜು, ಇದೊಂದು ದೊಡ್ಡ ಸೈಜ್ ರೆಡಿ ಮಾಡ್ತೀವಿ. ಇದೊಂದು ದೊಡ್ಡ ಗಟ್ಟಿ, ಇದು ಇನ್ನೊಂದು ಸಣ್ಣ ಗಟ್ಟಿ. ಈ ಥರ 2 ಥರ ಗಟ್ಟಿನ ನಾವು ಮಾಡ್ತೀವಿ. ಗಟ್ಟಿ ತಯಾರು ಮಾಡೋದನ್ನ ಹೇಳಿದೆ. ಒಂದು ಗಟ್ಟಿ ತಯಾರು ಮಾಡ್ಬೇಕಾದ್ರೆ 15 ದಿನ ಆಗ್ತದೆ. ಅದು ಸಗಣಿನ 4-5 ದಿನ ಒಣಗಿಸ್ಬೇಕು. ಒಣಗಿಸಿ ಪುನಃ ಅದನ್ನು ಬೇಯಿಸ್ಬೇಕು 24 ಗಂಟೆಮು. ಅದು ಬೇಯಿಸಿ ನೀರಿಗೆ ಹಾಕಿ ಒಂದು 3 ದಿನದಿಂದ 7 ದಿನ ಗಂಟೆ ನೀರಲ್ಲಿರಬೇಕು. ಅದನ್ನು ತೆಗೆದು ಚೀಲಕ್ಕೆ ಹಾಕಿ 2 ದಿನ ಅದನ್ನು ಚೀಲಲ್ಲಿ ಡ್ರೈ ಮಾಡಿ 5-6 ಚೀಲ ತೆಗಿಬೇಕು. ಅದು ಡ್ರೈ ಹಾಕ್ಕೊಂಡು ಆಮೇಲೆ 3-4 ಸರಿ ಬಡಿಬೇಕು. ನೆರಳಿ 3 ದಿನ ಆರಿಸ್ಬೇಕು. ನೆರಳು ಆರಿಸಿ ಬಿಸಿಲಲ್ಲಿ 1-2 ದಿನ ಆರಿಸ್ಬೇಕು. ಬಿಸಿಲು ಆರಿಸ್ಮೇಲೆ ಅದನ್ನು ತಗೊಂಡೋಗಿ ಪುನಃ ಅದೇ ಸಗಣಿಲಿ ಸುಟ್ಟು ಅದು ಭಸ್ಮ, ಈ ರೀತಿ ಭಸ್ಮ ಆಗ್ತಿದೆ. ಅದು ಈ ರೀತಿ ಭಸ್ಮ ಅದನ್ನು ನಾವು ಈ ಸೈಜಿನ
60 ರೂಪಾಯಿ ಕೊಡ್ತೀವಿ. ಇದ್ರ ಡಬಲ್ ಸೈಜ್ ಇರುತ್ತೆ, ಅದನ್ನು 120 ರೂಪಾಯಿ ಕೊಡ್ತೀವಿ. ಈ ಒಂದು ಸೋದಾ ಯೂಟ್ಯೂಬ್ ಚಾನಲ್ನಿಂದ ಬಂದರೆ ನಾವು ಇದನ್ನು 50 ರೂಪಾಯಿ, ದಪ್ಪಗಟ್ಟಿನ 100 ರೂಪಾಯಿಗೆ ಕೊಡ್ತೀವಿ. ನೋಡಿ, ಈ ಭಸ್ಮನ ನಾನು ನನ್ನ ಹಣೆಗೆ ಹಚ್ಚಿ ತೋರಿಸ್ತೀನಿ ಯಾವ ರೀತಿ ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ, ನೀವೇ ನೋಡಿ. ಬೇರೆ ಅವು ಭಸ್ಮನ ಧರಿಸ್ಕೊಂಡ್ರೆ ಅವು ಕೆಲವ್ರಿಗೆ ಸ್ಕಿನ್ ಅಲರ್ಜಿ ಆಯ್ತದೆ, ಅವೆಲ್ಲ ಯಾವ್ಯಾವುದೋ ಪೌಡ್ರಿಂದ ಮಾಡತಕ್ಕ ಭಸ್ಮ. ಇದು ನಮ್ಮ ನಾಟಿ ಹಸು ಸಗಣಿಯಿಂದ ಮಾಡಿರೋಂಥ ಭಸ್ಮ ತುಂಬ ಒಳ್ಳೆಯದು. ಶಿವನಿಗೂ ಪ್ರಿಯವಾದ ಒಂಥ ಭಸ್ಮ ಇದೇ ಭಸ್ಮ ನೋಡಿ. ಇದು ಹಾಕೊಂಡ್ರೆ ಎಷ್ಟೋ ಸ್ಕಿನ್ ಅಲರ್ಜಿನೂ ಕೂಡ ಹಾಕಲ್ಲ. ಕೆಲವರು ಫೇಸ್ ವಾಶ್ವಾಗೂ ಇದನ್ನು ಮಾಡ್ತಾರೆ. ಮುಖಕ್ಕೆಲ್ಲ ಈ ಅದು ಇದು ಹಚ್ಕೊಳ್ಳೋ ಬದಲು ಇದನ್ನೂ ಕೂಡ ಸುಮಾರು ಜನ ಹಚ್ಕೊಳ್ಳೋದನ್ನ ನಾವು ನೋಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ನೈಸರ್ಗಿಕವಾಗಿ ಹಸುವಿನ ಸಗಣಿಯಿಂದಲೇ ಹೇಗೆ ಒಂದು ವಿಭೂತಿ ಗಟ್ಟಿಯನ್ನು ತಯಾರಿಸುತ್ತಾರೆ ಅಂತ. ನಿಮ್ಗೇನಾದರೂ ವಿಭೂತಿ ಗಟ್ಟಿ ಬೇಕು ಅಂದರೆ ಪ್ರಭುಸ್ವಾಮಿಯವ್ರನ್ನ ಸಂಪರ್ಕಿಸಿ ವಿಭೂತಿ ಗಟ್ಟಿಗಳನ್ನು ಖರೀದಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಇಂಥದ್ದೇ ಅನೇಕ ಕುತೂಹಲ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.